ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಒಂದು ಚರ್ಚಾ ವಿಷಯದೊಂದಿಗೆ ವಾಪಸ್ ಆಗಿರುವಂತದ್ದು. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ತಮ್ಗೆಲ್ಲ ಗೊತ್ತಿರಬಹುದು. ಇವತ್ತು ದೆಹಲಿಯಲ್ಲಿ ಮತ್ತೊಮ್ಮೆ ವಿಶ್ವಾಸ ಮತಯಾಚನೆ ಮಾಡಬೇಕಾಗಿ ಬಂತು. ದೆಹಲಿಯ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ರವರು ಮತ್ತೊಮ್ಮೆ ವಿಶ್ವಾಸ ಮತ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಶಾಸಕರ ಸಾಥ್ ಅವರೊಟ್ಟಿಗೆ ಇದೆ ಅನ್ನೋದನ್ನ ಮತ್ತೊಮ್ಮೆ ಮೂರನೇ ಬಾರಿಗೆ ಸಾರಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ನಾನು 2029 ಹೊತ್ತಿಗೆ ಬಿಜೆಪಿ ಮುಕ್ತ ಭಾರತ ಮಾಡ್ತೀನಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಮ್ಮ ಶಾಸಕರೆಲ್ಲ ನಮ್ಮೊಟ್ಟಿಗೆ ಇರ್ತಾರೆ, ಬಿಜೆಪಿ ಗಾಳಕ್ಕೆ ಬೀಳೋದಿಲ್ಲ ಅಂತ ಕೊಚ್ಕೊಂಡಿದ್ದಾರೆ. ಸರ್, ಇವರು ಬಿಜೆಪಿಗರು ಕಾಂಗ್ರೆಸ್ ಮುಕ್ತ ಭಾರತ ಅಂತಾರೆ, ಕೇಜ್ರಿವಾಲ್ ರವರು ಬಿಜೆಪಿ ಮುಕ್ತ ಭಾರತ ಅಂತಾರೆ. ಎಲ್ಲರೂ ಒಬ್ರನ್ನೊಬ್ರು ಕಸ ಗುಡ್ಸೋ ತರ ಗುಡ್ಸಿ ಎಸ್ಬಿಟ್ರೆ ದೇಶದಲ್ಲಿ ಏನು ಉಳಿಯುತ್ತೆ ಅಂತ, ರಾಜಕೀಯ ಅನ್ನೋದೇನು ಮಾಡ್ಸೋಣ ಬೇಡವಾ ಅಂತ. ರಾಜಕೀಯ ಹೋಗ್ಬಿಡುತ್ತಲ್ಲ, ಮಳೆ ಚೆನ್ನಾಗಾಯ್ತು, ಜನ ತಾವು ಬೇಕಾದಂಗೆ ಆಳ್ಕೆ ಮಾಡ್ಕೊಂಡು ಹೋಗ್ತಾರೆ. ಏನು ಮುಕ್ತ ಶುರುವಾಯಿತು, ಏನು ಹಾಕಿಕೊಟ್ರು ನಮ್ಮ ಮೋದಿಯವರು, ಕಾಂಗ್ರೆಸ್ ಮುಕ್ತ ಅಂತೇಳಿ. ಒಟ್ಟಿನಲ್ಲಿ ಮುಕ್ತ ಅಂದರೆ ಡೆಮೋಕ್ರಸಿ ಒಳಗೆ ಒಂದು ಪಾರ್ಟಿ ಸಿಸ್ಟಮ್ ತರಬೇಕು ಅನ್ನೋದು ಇವ್ರದ್ದೆಲ್ಲರೂ ಅಭಿಪ್ರಾಯ ಅನಿಸ್ತದೆ. ಈಗ ನಿಜ ನಾವು ಎಷ್ಟೋ ಈ ಕೇಜ್ರಿವಾಲ್ರನ್ನ ಮೋದಿ ವಿರೋಧಿ ಅಂತ ಅಂದ್ಕೊಂಡ್ರು ಸಹಿತ ಕೆಲವು ದಿವಸದ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಈ ಮುಕ್ತ ಮತ್ತು ಅವರು ಹಂಗೆ ಇದ್ದಾರೆ ಮೋದಿ ಅವರು. ಇಲ್ಲಿವರೆಗೆ ಗ್ಯಾರಂಟಿ ಕಂಡ್ರೆ ಜಗದಲ್ತಿದ್ರು. ಈಗ ನಾನು ಗ್ಯಾರಂಟಿ, ಮೋದಿ ಗ್ಯಾರಂಟಿ ಹೆಸರು ಹೊರಬಿಟ್ಟಾರ. ಅದು ಕೇಜ್ರಿವಾಲ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಆಯಿತು. ಮತ್ತು ಮೋದಿಜಿ ಅವ್ರದ್ದು ಮುಕ್ತ ಅನ್ನೋದು ಇವ್ರದ್ದು ಆಗಿಬಿಡ್ತು. ಅಂದ್ರೆ ಇವರು ಒಂದು ರೀತಿ ಒಳಗಿಂದ್ರು ಅಲ್ಲಿ ಹೊಂದಾಣಿಕೆ ಐತಿಲ್ಲ ಅಂತ ಇವ್ರದ್ದು ಎಲ್ಲರೂ. ಒಬ್ಬರ ಸತ್ತಂಗೆ ಮಾಡು, ಇನ್ನೊಬ್ರು ಹತ್ತಂಗೆ ಮಾಡೋದು ತಮ್ಮ ಹೇಳ್ತಾರಲ್ಲ, ಆ ರೀತಿ ಅದೇನಂತ ಅನ್ನಿಸ್ತದ. ಅದಿನ್ನೂ ಇರಲಿ, ಕೇಜ್ರಿವಾಲ್ ಮಾತ್ರ ಇವತ್ತಿನ ರಾಜಕಾರಣದೊಳಗೆ ಎಲ್ಲ ರಾಜಕಾರಣಿಗಳಿಂತಲೂ ಒಂದು ಕೈ ಒಳ್ಳೆಯವ್ರು ಏನೋ ಒಂದು ಅನಿಸ್ತದೆ. ಯಾಕೆ ಈ ಮಾತು ಹೇಳ್ಬೇಕಾಗಿದೆಪ್ಪ ಅಂತಂದ್ರೆ, ಮೋದಿಜಿಯವ್ರ ಧಡಕಿಗೆ ಇವತ್ತು ನೋಡಿರಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಆ್ಯಕ್ಚುಲಿ ಅವ್ರದ್ದು ಏನೂ ಇಲ್ಲ ಇವತ್ತು ಗ್ಯಾರಂಟಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆಗ್ಯದ. ಅದರಲ್ಲಿ ಏನೇನೋ ಒಂದು ಸಣ್ಣ ಹುಡುಕಿ ಸಣ್ಣ ಮಾತುಗಳು ತೊಗೊಂಡು ಎಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇರ್ತಾರೆ. ಆದರೆ ದೆಹಲಿಯಲ್ಲೇ ಗ್ಯಾರಂಟಿ ಸಲುವಾಗಿ ಇವತ್ತಿನವರೆಗೂ ಬಿ ಜೆ ಪಿಯವ್ರಿಗೆ ಏನೂ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಆ ಪ್ರಮಾಣದಲ್ಲೇ ಅವರು ಅಲ್ಲಿ ಗ್ಯಾರಂಟಿಯನ್ನು ಕೊಟ್ಬಿಟ್ಟಿದ್ದಾರೆ, ಯಾರೋ ಕೇಜ್ರಿವಾಲ್. ಅಂದ್ರೆ ನಿಜವಾಗಿಯೂ ಬಿ ಜೆ ಪಿಗೆ ಟಗ್ ಆಫ್ ವಾರ್, ಅದು ಒಂದು ಡೈರೆಕ್ಟ್ ಹಿಟ್ ಆಗುವಂಥ ಏನಾದರೂ ನಾಯಕರಿದ್ದರೆ ಇವತ್ತಿನ ದಿನದೊಳಗೆ ಅವ್ರು ಕೇಜ್ರಿವಾಲ್ ಅಂತ ಹೇಳ್ಬೇಕಾಗ್ಯದ. ಮಮತಾ ಅವರು ಇದ್ದಾರಿಲ್ಲ ಅಂತಲ್ಲ, ಇತ್ತೀಚೆಗೆ ರಾಹುಲ್ ಅವರು ಆಗ್ತಾ ಇದ್ದಾರೆ. ಆದರೆ ಇವರಿಬ್ಬರಿಗಿಂತಲೂ ಕೇಜ್ರಿವಾಲ್ ಯಾಕೆ ಹೆಚ್ಚಾಗ್ತಾರಪ್ಪ ಅಂದ್ರೆ, ಕೇಜ್ರಿವಾಲ್ರಿಂದ ಇವತ್ತು ಏನೋ ಭ್ರಷ್ಟಾಚಾರದ ಲೇಪದ ಏನೋ ಪೂರ್ಣ ಆಗಿಲ್ಲ. ಅದು ಎಲ್ಲಿವರೆಗೆ ಅವ ಕಲ್ಪ್ರೇಟ್ ಆಗೋದಿಲ್ಲ, ಎಲ್ಲಿವರೆಗೆ ಶಿಕ್ಷೆ ಆಗೋದಿಲ್ಲ, ಅವ ಅಪರಾಧಿ ಅಲ್ಲ, ಆರೋಪಿ ಅಷ್ಟ. ಆದರೆ ಉಳಿದವ್ರು ಹಂಗಿಲ್ಲ. ಉಳಿದವ್ರು ಹೆಚ್ಚು ಕಡಿಮೆ ಅಪರಾಧಿ ಅವು ಸಾಧ್ಯತೆಗಳಿದ್ದಾವಿಲ್ಲ ಅಂತಲ್ಲ. ಇವತ್ತು ಮಮತಾ ಅವ್ರದ್ದಿರಲಿ, ರಾಹುಲ್ ಗಾಂಧೀಜಿ ಅವ್ರಿಗಿಂತಲೂ ಅವ್ರು ಕಾಂಗ್ರೆಸ್ಸಿಗರು ಅವರಾಗಲಿ ಹೆಚ್ಚು ಕಡಿಮೆ ಇವರೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ನ್ಯಾಯಾಂಗ ವರ್ಕ್ ಮಾಡಿದರೆ, ಮತ್ತು ಇವರು ಡಾಕ್ಯುಮೆಂಟ್ಸ್ ಕೊಟ್ಟರೆ, ಡಾಕ್ಯುಮೆಂಟ್ಸ್ ಇದ್ದಾವಿಲ್ಲ ಅಂತಲ್ಲ, ಅದ್ರ ಸೆಕೆಂಡ್ ಹೈಡ್ ಮಾಡ್ತಾ ಇದ್ದಾರೆ. ಅವತ್ತನ್ನು ಕೊಟ್ಟರೆ ಇವರೆಲ್ಲರೂ ಜೈಲಿಗೆ ಹೋಗಿಕೊಂಡ್ರಂಥವ್ರು ಇದ್ದಾರೆ ಎಲ್ಲರೂ. ಇವತ್ತು ಶರದ್ ಪವಾರ್ ಇರ್ಬೋದು, ಇವನ್ ಮಮತಾ ಬ್ಯಾನರ್ಜಿ ಅವರು ಹಳೆಯ ಇರ್ಬೋದು, ಮುಂದೆ ಆ ರೀತಿ ಇಲ್ಲಿ ರಾಹುಲ್ ಗಾಂಧೀಜಿ ಇನ್ನಿದ್ಲು ಅವರ ಮಾವ ವಾಡ್ರಾ ಆಗಿರ್ಬೋದು, ಇಂಥವ್ರೆಲ್ಲರೂ. ಮತ್ತೀಗ ಕಮಲ್ನಾಥ್ ಓಡಿ ಹೋದ್ರಲ್ರಿ, ಏಕ್ದಮ್ ಬಿ ಜೆ ಪಿ ಪ್ರಿಯರಾಗಿಬಿಟ್ರಿ ಇವತ್ತು, ಅಶೋಕ್ ಚವಾಣ್ ಆಗಿರ್ಬೋದು, ಇವರೆಲ್ಲರಿಗೂ ಶಿಕ್ಷೆ ಆಗುವಂಥವ್ರು ಇವರು. ಯಾಕಂದರೆ ಇವರು ಏನಪ್ಪ ಅಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಆಳೋದಕ್ಕಿಂತ ಜನನ ಕಾರಣ. ಯಾಕಂದರೆ ಕಾಂಗ್ರೆಸ್ ಮೂಲತಃ ತನ್ನ ಮಕ್ಕಳನ್ನ ಅಧಿಕಾರಕ್ಕೆ ಬರಲಂತ ತಿಳ್ಕೊಂಡು ಇಂದಿರಾ ಗಾಂಧಿ ಮಾಡಿದ ತಪ್ಪಿಗೆ ಇಂಥ ನಾಯಕರೆಲ್ಲ ಅಲ್ಲಿ ಹುಟ್ಕೊಂಡ್ಬಿಟ್ರು. ಪ್ಯಾರಾಸೈಟ್ಸ್ ಅಂತ ಮೇಲೆ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಅವ್ರು ಇವತ್ತು ಇವು ಕಮಲ್ನಾಥ್ ಗೊತ್ತಾಯಿತು, ನಾವು ಇಲ್ಲೇ ಉಳಿದ್ರೆ ನಮಗೆ ಇಲ್ಲಿಯೂ ಭವಿಷ್ಯ ಇಲ್ಲ, ಮತ್ತು ಅಟ್ಲೀಸ್ಟ್ ಅಲ್ಲಿ CBI ಮತ್ತು ED ಇಂದಾದರೂ ಉಳಿಬೋದು, ಇದ್ರ ಹೋದಿವಿ ಅಂತ ತಿಳ್ಕೊಂಡು ಇವತ್ತು ಅವ್ರು ಜಿಗಿದು ಹೋಗಿದ್ದಾರೆ. ಭಾಳ ಜನ ಹಂಗೆ, ಅಶೋಕ್ ಚವಾಣ್ರು ಹಂಗೆ ಸಾಕಷ್ಟು ಗಳಿಸಿದ್ದಾರೆ ಅವರು. ಇಲ್ಲಿಗರ ಮನೆ ಸಾಕಷ್ಟು ನಾನು ಅಂದಾದರೆ ಮುಂಬೈ ಒಂದು ಅರ್ಧ ಊರನ್ನ ಕೊಳ್ಳುವಷ್ಟು ಶಕ್ತಿ ದುಡ್ಡನ್ನ ಅವ್ರು ಮಾಡಿಟ್ಟಾರೆ ಅಂತ ಅನಿಸ್ತದೆ. ಆ ಪ್ರಮಾಣದಲ್ಲಿ ಗಳಿಸಿದವ್ರು ಇದ್ದಾರೆ ಎಲ್ಲರೂ. ಕಮಲ್ನಾಥ್ ಆಗಲಿ ಮತ್ತೇನೋ ಆಗಲಿ ಸಾವಿರಾರು ಕೋಟಿ ಇವ್ರಿಗೇನು ಲೆಕ್ಕಿಲ್ಲ, ಕೌಂಟ್ಲೆಸ್ ಮನಿ ಹೊರ್ತಿರೋದು ಅಂತ ಅನಿಸ್ತದೆ. ಆ ರೀತಿಯಾಗಿರೋರು ಇವತ್ತು ಸಹಜವಾಗಿ CBIಗೆ ಮತ್ತು ದಿನದಕ್ಕೆ ಅಂಜುವಂಥವ್ರು. ಮತ್ತು ಅದೇ ಕಾಲಕ್ಕೆ ಮೋದಿಯವರ ಭಾಳ ಅಡ್ಮಿಟ್ ಮನುಷ್ಯ ಇದ್ದಾರೆ. ಅಡ್ಮಿಟ್ ಅಂದರೆ ಏನು ಜಿದ್ದಿ. ಇವ್ರನ್ನ ನೋಡ್ರಿ ಎಲ್ಲರೂ ಹೆಂಗೆ ಮನುಷ್ಯ ಎಂತ ನಿತೀಶ್ ಕುಮಾರ್ ಸಹಿತ ಮನುಷ್ಯಬಿಟ್ರು ಅವ್ರು.
ನಾವು ನಿತೀಶ್ ಕುಮಾರ್ ಏನೋ ಸ್ವಲ್ಪ ಇರ್ಬೋದು ತಿಳ್ಕೊಂಡಿದ್ದು ಅವ್ರನ್ನ ಮನುಷ್ಯರು ಉಳಿದವ್ರು ಮನಸ್ತಾ ಇದ್ದಾರೆ. ಯಾಕೆಂದರೆ ಅವ್ರ ದಡಿಕೆಗೆ ಯಾರೂ ನಿಲ್ತಾ ಇಲ್ಲ, ಎಲ್ಲ ಒಳಗೆ ಹೋಗಿಬಿಡ್ತಾ ಇದ್ದಾರೆ ಅವ್ರೊಳಗೆ. ಅಂಥವ್ರನ್ನ ಇವತ್ತು ಎದುರು ಹಾಕೊಂಡು ಕೇಜ್ರಿವಾಲ್ ನಿಲ್ತಾ ಇದ್ದಾನಪ್ಪ ಅಂತಂದ್ರೆ ಕೇಜ್ರಿವಾಲ್ ಎಲ್ಲರಿಗಿಂತ ಸ್ವಲ್ಪ ದಿಟ್ಟ ಅದ್ರ ಮತ್ತು ಪ್ರಾಮಾಣಿಕರು ಹೋದಾರ ಅಂತ ಅನಿಸ್ತಾರೆ. ಯಾಕೆ ಸ್ವಲ್ಪ ಅಪ್ರಾಮಾಣಿಕ ಇದ್ದರೆ ಇಷ್ಟೊತ್ತಿಗೆ ಅವ್ರನ್ನೊಳಗೆ ಮುಗಿತಾ ಇತ್ತು. ಮತ್ತು ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲಿ ಆದಂಗೆ ಸ್ವಲ್ಪ ಫೇಲ್ಯೂರ್ ಆಗಿದ್ರೆ ಭಾಳ ದುಂಬಡಿ ಹಾಕ್ತಿದ್ರು ಅಲ್ಲಿ ಡೆಲ್ಲಿಯಲ್ಲಿ ಅವ್ರು. ಅಂಥದ್ದು ಏನಿಲ್ಲ ದುಂಬಡಿ ಹಾಕ್ತಾರೆ ಅವರು. ಈಗ ಇಲ್ಲಿವರೆಗೆ ಅವ್ರು ಇನ್ನೂ ಕೋರ್ಟಿಗೆ ಫುರ್ ಮಾಡೋಕ್ಕಾಗಲ್ತೀವಿ. 140 ಕೋಟಿ ರೂಪಾಯಿ ಅಥವಾ 200 ಕೋಟಿ, 1000 ಅಂತಾರೆ, 144 ಕೋಟಿ ಅಂತಾರೆ, 114 ಕೋಟಿ ಅಂತಾರೆ, 2 ಕೋಟಿ ಅಂತಾರೆ. ಇವತ್ತಿಗೂ ಕೋರ್ಟಿಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಇದು ಫೇಲ್ಯೂರ್ ಆಫ್ ದ BJP. ಜಿಲ್ಲಾ ಬಿದ್ದಿರ್ಬೋದು, ಆರೋಪ ಇದ್ದಾರೆ. ಏನು ನಾಳೆ ಇವರು ಡಾಕ್ಯುಮೆಂಟ್ಸ್ ಮುಚ್ಚು ಹಾಕ್ಬೋದು, ಮತ್ತೇನು ಮಾಡ್ಬೋದು ಅಂತೇಳಿ ಒಳಗೆ ಹಾಕಿದ್ದಾರೆ. ಅವ್ರು ನಷ್ಟ ವಿನಃ ಅವ್ರು ಅಪರಾಧಿ ಅಲ್ಲ. ಅವ್ರನ್ನ ಅಪರಾಧಿ ಮಾಡ್ಲಿಕ್ಕೆ ಇವತ್ತಿಗೂ ಆಗ್ತಾಯಿಲ್ಲ ಇವ್ರಿಗೆ. ಅವ್ರು ಒಳಗಿದ್ರು ಸಹಿತ ಅವ್ರು ಹುಡುಕಿ ಕೊಡಬೇಕಲ್ಲ. ಏನು ಹೇಳ್ತಪ್ಪ ದುಡ್ಡು, ಏನು ಸಣ್ಣ ಅಮೌಂಟಾ? 144 ಕೋಟಿ ರೂಪಾಯಿ ಏನು ಹೇಳ್ತಪ್ಪ ಅದು? ಇಲೆಕ್ಷನ್ ಖರ್ಚು ಮಾಡಿರೋದು. ಇಲೆಕ್ಷನ್ದಲ್ಲಿ ಇವ್ರನ್ನ ಖರ್ಚು ಮಾಡೋದಲ್ವ? ಮತ್ತು ಇಲೆಕ್ಷನ್ದಲ್ಲಿ ಖರ್ಚು ಮಾಡಿದ ಆ ಡಾಕ್ಯುಮೆಂಟ್ಸ್ ತೋರಿಸಿಲ್ಲದವು ಇವತ್ತಿಗೂ ಪ್ರೂವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಇವತ್ತೇನು ಕೇಜ್ರಿವಾಲ್ ಮೇಲೆ ಆರೋಪ ಇದ್ದಾವೆ, ಜಸ್ಟ್ ಆರೋಪ ಆಗಿ ಉಳಿಯುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಮತ್ತು ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಅವರು ಸಹಿತ ಇವರ ಎಡಬಲದಲ್ಲಿ ಬರುವಂಥ ಪ್ರಯತ್ನ ಮಾಡಲಿಕ್ಕೆ ಇಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರು ಅಂದಂಗೆ 2029 BJP ಮುಕ್ತ ಆಗ್ತದಿಲ್ಲ ಗೊತ್ತಿಲ್ಲ, ಆದರೆ ಮೋದಿ ಮುಕ್ತ ಆಗಬಹುದು ಅಂತ ಅನ್ನಿಸ್ತದೆ. ಮೋದಿ ಮುಕ್ತ ಅಂದ್ರೆ ಹೆಂಗಂದ್ರೆ ಮೋದಿ ಒಂದನೇದ್ದು ಸೋಲ್ಬಹುದು, ಇಲ್ಲ ಅಷ್ಟರೊಳಗೆ ಅವ್ರ ಆಯುಷ್ಯ ಹೆಚ್ಚಾಗಿ ಏನೂ ಆಗ್ಬೋದು ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಆ ದೃಷ್ಟಿ ಇಟ್ಕೊಂಡು ಅವ್ರೇನೋ ವಯಸ್ಸಾಗಿದೆ, ರಿಟೈರ್ ಆಗ್ಬೋದು ತಿಳ್ಕೊಂಡು ಹಿಂಗೆ ಏನೋ ಅವ್ರು ಅಂದಿರ್ಬೋದು. ಬಟ್ ಮೋದಿ ಮುಕ್ತ BJP ಆಗ್ಬೋದು ಹಿಂದಿಲ್ಲ ನಾಳೆ. ಆದರೆ ಒಂದು BJP ಪಕ್ಷವನ್ನು ಮುಕ್ತ ಆಗಲಿ ಅಂತಂದರೆ ಇದು ಡೆಮೋಕ್ರಸಿ ಇದು. ಯಾರನ್ನ ಯಾರು ಮುಕ್ತ ಮಾಡೋ ಅವಶ್ಯಕತೆ ಇಲ್ಲ. ಕೇಜ್ರಿವಾಲ್ರ ಮುಕ್ತ ಹಿಂದಿಲ್ಲ ಆಗವ್ರಣ್ಣ, ರಾಹುಲ್ ಗಾಂಧಿ ಹಿಂದಿಲ್ಲ ಮುಕ್ತರಾಗವ್ರ, ನಾವು ಆಗವ್ರ, ನೀವು ಅವ್ರು ಮುಕ್ತ ಪ್ರಶ್ನೆ ಇಲ್ಲ. ಅದು ದೇಶ ಇರೋದಿಲ್ಲ ಇಲ್ಲಿ. ಪಕ್ಷ ಅನ್ನೋದು ಇದು ಇರಲೇಬೇಕಾದ. ಯಾಕಂದರೆ ಡೆಮೋಕ್ರಸಿ ನಿಂತಿದ್ದೇನೆ ಈ ಒಂದು ಪಕ್ಷಗಳ ಆಧಾರದ ಮೇಲೆ. ಒಂದು ಗುಂಪಿನ ಪಕ್ಷದ ಗುಂಪು ಕೊಡ್ರಿ, ಒಬ್ಬರೊಬ್ಬರು ಆಳದಕ್ಕೊಂದು ಗುಂಪು ಮಾಡ್ಕೊಂಡಿದ್ದು. ಮತ್ತು ನಮ್ಮಲ್ಲಿ ಡಿಕ್ಟೇಟರ್ ಹುಟ್ಟಬಾರದು ತಿಳ್ಕೊಳ್ಳೋಣ ಭಾಳ ಚೆನ್ನಾಗಿ ಯೋಚನೆ ಮಾಡಿ ಅಂಬೇಡ್ಕರ್ ಅವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಸಂಸದೀಯ ವ್ಯವಸ್ಥೆ ಮಾಡಿದ್ದಾರೆ ಅವರು. ಯಾಕಪ್ಪ ಅಂದ್ರೆ ನಾಳೆ ಕೆಲವೊಂದು ದಿನಪ್ಪ ಯಾವ ಪಾರ್ಟಿ ಇಲ್ಲ ಅಂತಂದ್ರೆ ಯಾವ ಗುಂಪು ಇಟ್ಕೊಂಡ ಯಾರು ಗುಂಪು ದೊಡ್ಡದಾಗೈತಿ ಅವ್ರು ಆಡಳಿತ ಮಾಡ್ಬೋದು. 270 ಬೇರೆ ಬೇರೆ ಗುಂಪು ಕೂಡಿ ಆಡಳಿತ ಮಾಡ್ಬೋದು. ಆದರೆ ಇಲ್ಲಿ ಅಧ್ಯಕ್ಷ ಪದ್ಧತಿ ಇತ್ತಪ್ಪ ಅಂತಂದ್ರೆ ಒಬ್ಬನ ವಿರುದ್ಧ ಒಬ್ಬ ನಿಲ್ಲುವಂಥ ಪ್ರಸಂಗ ಬರ್ತಂದ್ರೆ ಆಗ ರಾಜತ್ವ ಬಂದು ಬಿಡ್ತದ್ರಿ. ಆಗ ಅಂದರೆ ಇನ್ನೊಂದು ಪಕ್ಷ ಮುಕ್ತ ಮಾಡಿ ಹೋಗುವಂಥ ಒಬ್ಬ ಮೋದಿಯವ್ರ ತಲೆಯಲ್ಲಿ ಇರೋದು ಅಲ್ಲ. ಕಾಂಗ್ರೆಸ್ ಮುಕ್ತ ಮಾಡಿಬಿಟ್ಟು ಅಂದ್ರೆ ನಾವು ಒಂದು ಪಕ್ಷ ಉಳಿತದೆ BJPದು, ನಾನು ಡಿಕ್ಟೇಟರ್ ಆಗಿ ಉಳಿಬಹುದು ಅನ್ನುವಂಥ ಧೂರ್ತ ದೃಷ್ಟಿ. ಸೂಪರ್, ಧೂರ್ತ ದೃಷ್ಟಿ. ಹೀಗಾಗಿ ಅವ್ರು ಏನಂತಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಮುಕ್ತ, ಕಾಂಗ್ರೆಸ್ ಯಾಕೆ ಮುಕ್ತ ಆಗ್ಬೇಕ್ರಿ? ಕಾಂಗ್ರೆಸ್ ಇರಲಿ, ಆದರೆ ನೀವು ಸೋಲಿಸಲ್ಲ ಅವ್ರನ್ನ, ಏನು ಅಡ್ಡಿ ಇಲ್ಲ. ನೀವು ಆಡಳಿತ ಮಾಡ್ರಿ, ಅದು ವಿರೋಧ ಪಕ್ಷ ಇರಲಿಲ್ಲ. ನೀವು ವಿರೋಧ ಪಕ್ಷನ ಬೇಡ ಅಂತೀರಲ್ಲ, ಹೆಂಗೆ ಇದು ಅವ್ರದ್ದು ಹ್ಯಾಟಿ ಇವತ್ತು ನೋಡಿದ್ರೆ ಹಂಗೆ ಅದ. ವಿರೋಧ ಪಕ್ಷ ಬೇಡಪ್ಪ ಅಂದರೆ ಒನ್ ಪಾರ್ಟಿ ಸಿಸ್ಟಮ್ ಚೆನ್ನಾಗೈತೆ. ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ಅದಲ್ಲ ನಿಮ್ದು ರಷ್ಯಾ, ಪುಟಿನ್, ಅಲ್ಲಿ ಒಂದೇ ಪಾರ್ಟಿ ಮಾಡ್ಕೊಂಡ್ಬಿಟ್ಟಿದ್ರು ನಾವು. ನಾ ಬೇಡ ಅಂದ್ರೆ ಏನು ಹೇಳ್ಬೇಕು ಜನ, ಪಾಪ ಬೇಡ ಇನ್ನೂ ಬೇರೆ ಅದಾರ ಅಲ್ಲಿ ಯಾರೂ ಇಲ್ಲ. ಮತ್ತು ನೋಡ್ಬೇಕು ಅಂದ್ರೆ ಎಲೆಕ್ಷನ್ ನಡೀತದೆ 5 ವರ್ಷಕ್ಕೊಮ್ಮೆ, ಆದರೆ ಅವ್ರು ಬೇಡ ಅಂತ ನಡಿ ಬರ್ತದೆ, ಇನ್ನೊಬ್ಬ ಇಲ್ಲಲ್ಲೇ. ಹಂಗೆ ಮಾಡುವಂಥ ಒಂದು ಧೂರ್ತ ದೃಷ್ಟಿ ಇಲ್ಲ ಈ BJP ನಾಯಕರಲ್ಲೇ. ಅದಕ್ಕಾಗಿ ಇವ್ರು ನೋಡಿದಾಗ ಕೇಜ್ರಿವಾಲ್ ಹಿಂಗೆ ಮಾತಾಡಿದಾಗ ಇವ್ರು ಎಲ್ಲಿ ಬರ್ತಿದ್ದು ಧೂರ್ತ ದೃಷ್ಟಿ ಅಂತ ನಾವು ಯಾಕೆ ಬಂತಪ್ಪ ಇದು? ಯಾಕೆ ಇರಲಿಲ್ಲ BJP? ಯಾಕೆ ಅವ್ರು ನಿಮ್ಮನ್ನು ತಪ್ಪು ಮಾಡೋದು ಕೇಳಿ ಬೇಡ, ಸುಳ್ಳು ಆರೋಪಗಳು ಮಾಡಲಿ, ನೀವು ಪ್ರೂವ್ ಮಾಡಿರಿ ಸುಳ್ಳು ಅಂತೇಳಿ ತಪ್ಪೇನದ ಸುಳ್ಳು. ಮತ್ತು ರಾಜಕೀಯದಲ್ಲಿ ಇರೋದನ್ನ ಸುಳ್ಳು ಆರೋಪ ಇರ್ತಾವೆ, ಕರೆ ಆರೋಪ ಇರ್ತಾವೆ. ಏನಪ್ಪ ಈಗ ನಾವು ದೂರದಿಂದ ಒಂದು ಕಂಡ ಹೆಣ್ಣ ಮಾತಾಡ್ತಾ ಇರ್ತಾರೆ, ಅವರು ಅಣ್ಣ ತಂಗಿ ಇರ್ಬೋದು, ಅವ್ವ ಮಗ ಇರ್ಬೋದು, ಅಥವಾ ಮಗಳು ಅಪ್ಪ ಇರ್ಬೋದು. ನಾವು ನೋಡೋ ದೃಷ್ಟಿಕೋನ ಯಾವ ಹೆಂಗೆಲ್ ಮೇಲೆ ನೋಡ್ತೀವಿ ಕಾಣ್ತಿರ್ತದೆ, ಅದು ಪ್ರತ್ಯಕ್ಷ ಪ್ರಮಾಣಿಸಿ ನೋಡಿದಾಗ ಗೊತ್ತಾಗ್ತದೆ. ಹಂಗೆ ಒಂದು ಯಾವುದೋ ಇಲ್ಲಿ 2 ಪಕ್ಷ ಇದ್ದಪ್ಪ ಅಂದ್ರೆ ಡೆಮೋಕ್ರಸಿ ಉಳಿತದೆ, ಇಲ್ಲ ಡೆಮೋಕ್ರಸಿ ನಾಶ ಹೋಗ್ಬಿಡ್ತದೆ. ಆ ದೃಷ್ಟಿ ಇಟ್ಕೊಂಡು ಕೇಜ್ರಿವಾಲ್ರು ಮೋದಿ ಜೊತೆ ಮಾತಾಡೋದು ಬಿಡಬೇಕಂತವ್ರು. ಒಳ್ಳೆ ಮಾತುಗಾರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವೆಲ್ ಎಜುಕೇಟೆಡ್ ಇದ್ದಾರೆ, ಮತ್ತು ತಮ್ಮನ್ನ ಎಜುಕೇಟೆಡ್ ಕರ್ಕೋತಾರೆ. ಮೋದಿಯವ್ರಿಗೆ ಬೋಗಸ್ ಸರ್ಟಿಫಿಕೇಟ್ ಟೀಕಾ ಮಾಡ್ತಾರೆ. ಮತ್ತು ಇವರು ಆ ಬೋಗಸ್ ಸರ್ಟಿಫಿಕೇಟ್ ಮನುಷ್ಯ ಮಾತಾಡುವಾಗ ಮಾತಾಡಿದ್ರೆ ಹೆಂಗೆ ರೀ? ತಪ್ಪಾಗ್ತದೆ ಅಂತ. ಮುಕ್ತ ಅಲ್ಲ, ಅದು ಇರಬೇಕು. ಯಾಕಂದ್ರೆ ಯಾವುದೇ ಪಾರ್ಟಿ ಆದರೂ ಇರಲಿ, ಅವ್ರು ಯಾವ ಸಿದ್ಧಾಂತ ಇಲ್ಲ, ಜಡ ಇರಲಿ, ಬಲ ಇರಲಿ, ನಡುವು ಇರಲಿ, ಬೇಡ 2-3-4 ತುಳಿದು ಇರಲಿ, ಆ ಮಾತು ಬೇರೆ. ನಮ್ಮ ಉದ್ದೇಶ ಏನೈತಪ್ಪ ಅಂದ್ರೆ ಇಲ್ಲ ಡೆಮೋಕ್ರಸಿ ಒಳಗೆ ಸ್ವಾತಂತ್ರ್ಯ, ಸಮಾನತೆ ಮುಖ್ಯವಾಗಿ ಅದು ಮತ್ತು ದುಡಿದು ಊಟ ಮಾಡೋದಕ್ಕೆ ಉದ್ಯೋಗಗಳು ಇಷ್ಟಾದ್ರೆ ಮುಗಿದೋತ್ರಿ.
ಮನುಷ್ಯ ನೋಡ್ರಿ ಊಟ ಆದ್ಮೇಲೆ ಇವು ಸ್ವತಂತ್ರ ಬೇಕಾಗ್ತದೆ. ನಿಮ್ಗೆಲ್ಲ ಕುಡಿದಪ್ಪ ಇದು ಬಂಗಾರದ ಪಂಜರ ಐತಂದ್ರೆ ಈಗಿರಂದ್ರೆ ಗಿಳಿ ಎಷ್ಟು ಚಟಪಡಿಸೋದು ನೋಡ್ತಿರಲಿಲ್ಲ. ನಮ್ದು ಹಂಗೆ ಆಗ್ತದೆ. ನಮಗೆಲ್ಲ ಕೊಟ್ಟರು ಸಹಿತ ನಮ್ಮ ಮನಸ್ಸು ಒಂದು ಸ್ವತಂತ್ರತೆಯನ್ನು ಬಯಸ್ತಾ ಇರ್ತದೆ. ಅದು ಸಹಜವಾಗಿ ನಮ್ಮೊಂದಿಗೆ ಬಂದಂಥದ್ದು. ಯಾರು ಬಿಡೆ ಇಲ್ಲದೆ ಯಾರು ಭಾರ ಇಲ್ಲದೆ ಬದುಕಬೇಕು ಅನ್ನೋಂಥದ್ದು ಪ್ರತಿಯೊಂದು ಜೀವಿಯಲ್ಲಿ ಇರ್ತದೆ. ಹೀಗಾಗಿ ಅದನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಯಾರೂ ಮಾಡಬಾರ್ದು. ಅದಕ್ಕಾಗಿ ಡೆಮೋಕ್ರಸಿ ಅನ್ನೋದು ಶ್ರೇಷ್ಠ ಯಾಕೆ ಅನ್ನೋದಪ್ಪ ಅಂದ್ರೆ ಅದೆಲ್ಲರಿಗೂ ಸ್ವತಂತ್ರ ಕೊಡ್ತದೆ, ಸಮಾನತೆ ಕೊಡ್ತದೆ. ಇನ್ನು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ಕೊಡುವಂಥದ್ರಲ್ಲಿ ಇರ್ತದೆ. ಅದರ ಒಂದು ವ್ಯವಸ್ಥೆನ ಮಾಡ್ಬೇಕಲ್ರಿ, ಆರ್ಥಿಕ ವ್ಯವಸ್ಥೆ ಯಾವುದ್ರ ನಾವು ಈ ದೇಶಕ್ಕೆ ಯೋಗ್ಯದಪ್ಪ ಅಂಥ ಅರ್ಥವ್ಯವಸ್ಥೆ ಮಾಡ್ಬೇಕು. ನಾವು ಅದನ್ನ ಮಾಡಿದ್ರೆ ತಪ್ಪಿದ್ವಿ ಇಲ್ಲ. ಇವನ್ನ ನಮ್ಮ ನೆಹರು ಅವರು ಮಾಡಿದಾಗ ಕೃಷಿಗೆ ಆದ್ಯತೆ ಕೊಟ್ಟರು. ಆದರೆ ಕೃಷಿಯುಕ್ತವಾಗಿ ಕೃಷಿ ಒಂದು ವ್ಯಾಪಾರವನ್ನು ಬೆಳೆಸುವಂಥ ಪ್ರಯತ್ನ ಅವ್ರು ಮಾಡಲಿಲ್ಲ. ಫೇಲ್ಯೂರ್ ಅಲ್ಲಾಗಿದೆ. ಗಾಂಧೀಜಿ ಪರಿಸ್ಥಿತಿ ಏನಿತ್ತು, ಗ್ರಾಮಗಳನ್ನ ಮಾರ್ಕೆಟ್ ಆಗಲಿ ಅಂತ, ಪ್ರತಿಯೊಂದು ಗ್ರಾಮನ ಮಾರ್ಕೆಟ್ ಆಗಲಿ, ಎಲ್ಲನೂ ಅಲ್ಲೇ ಬೆಳೀತದೆ, ಅಲ್ಲಿ ಹೋಗಿ ತೊಗೊಳ್ಳಿ, ಅಲ್ಲಿ ಹತ್ತಿ ಬರ್ತದೆ, ಬಟ್ಟೆ ತಯಾರಿಗೂ ಅಲ್ಲೇ ಆಗಲಿ, ಕುಂಬಾರಿಕೆ ಕಂಬಾರಿಕೆ ಎಲ್ಲನೂ ಅಲ್ಲೇ ಆಗಲಿ, ಅಲ್ಲಿ ಕೈಯಿಂದ ಮಾಡೋಂಥ ಕೆಲಸಗಳು ಬೆಳೀಲಿ. ಯಾಕಂದರೆ ಕೈಯಿಂದ ಮಾಡುವಂಥ ಕೆಲಸಗಳು ಹೆಚ್ಚಾದಪ್ಪ ಅಂದರೆ ಆ ಕೈಯಿಂದ ಊಟ ಮಾಡ್ತದೆ ಮನುಷ್ಯ, ದುಡಿದಂಥ ವ್ಯಕ್ತಿಗೆ ಉದ್ಯೋಗ ಸಿಗ್ತದೆ. ಭಾಳ ಸಿಂಪಲ್ ಪಾಲಿಸಿ ಇತ್ತು ಗಾಂಧೀಜಿ ಅವರು. ಇವತ್ತು ಅದು ಯುಟೋಪಿಯನ್ ಅಂತ ಹೇಳ್ತು, ಆದರ್ಶವಾದ್ರಿ ಹಂಗೆ ಅಲ್ಲ, ಆದರ್ಶವಾದ ಅಲ್ಲ, ಅದು ನಿಜವಾಗಿಯೂ ವಾಸ್ತವವಾದ. ಇವತ್ತು ನೀವು ಇಲ್ಲದ ತೊಡಗು ಮಾಡೋ ಉದ್ಯೋಗಗಳನ್ನು ಕಲ್ಕೊಂಡು, ಸುಳ್ಳು ಹೇಳೋ ಉದ್ಯೋಗಗಳನ್ನು ಕಲ್ಕೊಂಡು, ಭ್ರಷ್ಟಾಚಾರವನ್ನು ಕಲ್ಕೊಂಡು ಅದು ಸಾಧ್ಯ ಇಲ್ಲ ಅಂದರೆ ಹೆಂಗೆ ರೀ? ಅಲ್ಲಿ ನೀವು ಹೋಗಿ ರಾಡ್ಯಾಗಿ ಬಿದ್ದಿದ್ದೀರಿ, ಏನು ನೀರು ಸಿಗೋದಿಲ್ಲ ರೀ, ನಾವು ಸ್ವಚ್ಛ ಆಗೋದಿಲ್ಲ ಅಂದ್ರೆ ಏನಿದ್ರ ಅಂತ ಹೊರಗೆ ಬರಬೇಕು, ಸ್ನಾನ ಮಾಡಬೇಕು, ನೀರೆಲ್ಲ ಅದಾವ ಇಲ್ಲ ಅಂತಲ್ಲ ವ್ಯವಸ್ಥೆ ನೋಡಿ. ಅಲ್ಲಿ ಗಾಂಧಿ ಸಿಂಪಲ್ ಹೇಳಿದರು, ನೋಡಪ್ಪ ನೀವು ಹೆಚ್ಚು ಬೇಡಿಕೆ ಬಸವಣ್ಣ ಇದನ್ನ ಹೇಳ್ತಿದ್ರು ಅವರು, ನೀನು ಹೆಚ್ಚು ಬೇಡಿಕೆಯನ್ನು ಮಾಡ್ಕೊಂಡಾಗ ಬೈಕೆಯನ್ನು ಹೆಚ್ಚು ಮಾಡ್ಕೊಂಡಾಗ ಆಟೋಮೆಟಿಕ್ ಅಸಮಾಧಾನ ಅಶಾಂತಿ ಶುರುವಾಗ್ತಾವೆ. ಅದನ್ನು ನೀ ತುತ್ತು ಬದುಕನ್ನು ಇದ್ದಿದ್ರಲ್ಲಿ ಬದುಕುವಂಥದ್ದು, ಎಲ್ಲರೂ ಕೂಡಿ ಬದುಕುವಂಥದ್ದು, ಎಲ್ಲರೂ ಹರಿದು ಹಂಚಿ ಊಟ ಮಾಡುವಂಥದ್ದು. ಕಾಗೆ ಒಂದಗುಳ ಕಂಡರೆ ಕರಿಯೋದಯ ತನ್ನ ಬೆಳಗವನು ಅಂತ ಎಷ್ಟು ಅದ್ಭುತ ಮಾತು ಹೇಳ್ತಾರೆ. ಅಂದರೆ ಕೂಡಿ ಊಟ ಮಾಡೋದು ಎಷ್ಟು ಖುಷಿ ಐತಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಇಲ್ಲೇ ನಾವು ವಿಚಾರ ಮಾಡೋದು ಏನಪ್ಪ ಅಂದರೆ ಇವು ಯಾವ ಯುಟೋಪಿಯನ್ ಐಡಿಯಾಗಳಲ್ಲ. ನಾವು ಭ್ರಷ್ಟಾಚಾರ ಬಿಡಬೇಕು. ಹೌದು, ಯಾಕಂದರೆ ಭ್ರಷ್ಟಾಚಾರ ಆದೀವ ಅಂದ್ರೆ ಆಯ್ದಕ್ಕಿ ಮಾರೆಯಿಂದ ಬಗ್ಗೆ ಬರ್ತದೆ. ಅವ್ನು ಏನು ಹೇಳ್ತಾನೆ, ಆಯ್ದಕ್ಕಿ ಮಾರ ಯಾವೊಬ್ಬ ಮುಂಚೆ ಅಕ್ಕಿ ಹಾಕಿ ಬಿಡ್ತಾನೆ, ಅವು ಒಮ್ಮೆ ಸಿಕ್ಕು 4 ದಿವಸ ಅಡ್ಡಾಡೋದು ಬೇಕಾಗಿಲ್ಲಪ್ಪ ಅಂತ ಅದು ತೊಗೊಂಡು ಬಂದುಬಿಡ್ತಾನೆ. ನಾವು ಆಯ್ದಕ್ಕಿ ಮಾರೆ ಒಂದು ಚೀಲ ತೊಗೊಂಬಂದುಬಿಡ್ತಾನೆ. ಅವ್ನು ಏನಿರ್ತದೆ ಸಂತೆ ಮುಗಿದ್ಗೂಳೆ ಅಕ್ಕಿ ಬಿದ್ದಿರ್ತದೆ, ಅದನ್ನ ಆಯ್ಕೆ ಮಾಡ್ಕೊಂಬರೋದು, ಆರಿಸೋದು, ಅದು ಅಂಗಳು ಸ್ವಚ್ಛ ಆಯ್ತು. ಜೊತೆಗೆ ಅದು ಅವ್ನ ಉದ್ಯೋಗ ಆಯ್ತು. ಆ ಉದ್ಯೋಗದ ತನಗೆ ಬೇಕಾದಂಥ ಆಹಾರ ಮಾಡ್ಕೊಂಡು ತಾವು ಊಟ ಮಾಡಿ ಉಳಿದ ಅನ್ನವನ್ನು ದಾಸೋಹಕ್ಕೆ ಹಾಕುವಂಥ ಪದ್ಧತಿ ಇಟ್ಕೊಂಡು ಬಂದಿದ್ರು ಅವರು. ಅದನ್ನು ಒಮ್ಮೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ಒಂದು ಚೀಲ ಅಕ್ಕಿ ಬಿದ್ದಿದ್ದು ನೋಡಿ, ಒಮ್ಮೆ ಸಿಕ್ತು 4 ದಿವಸ ಆರಾಮಿರ್ಬೋದು ತೊಗೊಂಡು ಅಕ್ಕಿ ಚಲ ತೊಗೊಂಬಂದಾಗ ಅವ್ನು ಹೇಗೆ ಕೇಳ್ತಾರೆ, ಇಷ್ಟೆಲ್ಲ ಐತಿ ಅಂತ, ಹೆಂಗೆ ಆಡಿಸಿ ಅಂತ. ಇಲ್ಲ ಹಿಂಗಿತ್ತು ಅಂತ ತಪ್ಪದಂತ ಹೇಳ್ತಾರೆ. ಯಾಕಂದ್ರೆ ನಾವು ಸಂಗ್ರಹ ಮಾಡಿದ್ವಪ್ಪ ಅಂತಂದ್ರೆ ನಾವು ಆರ್ಸಿಗಳಾಗ್ತೀವಿ. ಆವತ್ತು ದುಡ್ದು ಉಣ್ಣುವಂಥ ಸಿದ್ಧಾಂತ ಯೋಗ್ಯದ ಬಸವನವ್ರು ಮಾಡಿದಂಥದ್ದು. ಅದರಿಂದ ಒಂದು ಕಡೆ ಆಸ್ತಿ ಸಂಗ್ರಹ ಆಗೋದ್ರಿಂದ ಅಸಮಾನತೆ ಹುಡ್ತದೆ, ಆರ್ಥಿಕ ಅಸಮಾನತೆ ಅದು ಹುಟ್ಟಬಾರ್ದು ತಿಳ್ಕೊಂಡು ಅವ್ರು ಹೇಳಿದಾರೆ ಐತೈತಿ ಅಂತ. ಭಾಳ ಅದ್ಭುತವಾದ ವಿಚಾರಗಳು ಬರ್ತಾ ಇರ್ತವ್ರೆ. ಇದು ನಾವೆಲ್ಲ ಏನು ಅಂದ್ಕೊಂಡ್ಬಿಡ್ತೀವಪ್ಪ ಅಂದ್ರೆ ದೇವ್ರಿಗೆ ಎಷ್ಟು ಮಾಡೋಕ್ಕೆ ಸಾಧ್ಯ, ನಮ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥವ್ರು ನಾವು ಕಟ್ಟಿ ಹಾಕ್ಕೊಂತ ಹೋಗಿಬಿಡ್ತೀವಿ. ಈಗ ಇದಕ್ಕೆ ಅರ್ಥ ನಾವು ದುಡಿಲಾರ್ದಕ್ಕೋ ಮಾಡಲಾರ್ದಕ್ಕೋ ಮತ್ತು ಯಾವ ಕಾರಣಕ್ಕೆ ಏನೋ ಒಂದು ಉತ್ತರ ಆಗೋದು ಹೋಗ್ತಾ ಇದ್ದೀವಿ. ಮತ್ತು ಮೂಲತಃ ಮನುಷ್ಯ ನೋಡ್ರಿ ಎಸ್ಕೇಪಿಸ್ಟ್. ಹೀಗಾಗಿ ಒಂದು ಎಲ್ಲದೂ ತಪ್ಪಿಸ್ಕೊಳ್ಳೋದನ್ನ ಎಲ್ಲದೂ ಕಾರಣ ಹೇಳೋದು. ಲೇಟಾಗಿ ಗೆದ್ದಪ್ಪ ಅಂತ ಕೇಳ್ಕೊಳ್ಳು, ಇಲ್ಲ ಹಂಗೆ ಒಂದು ಸ್ವಲ್ಪ ರಾಜನೀತಿ ಆಗಲಿಲ್ಲ, ನಾವು ಸ್ವಲ್ಪ ಲೇಟ್ ಆಯ್ತು ಈ ಕಾರಣ ಹೇಳೋದು. ದಿನಕ್ಕೆ 4 ತಾಸು ಮಾರ್ಗ್ರೆಟ್ ಥ್ಯಾಚರ್ ಹೆಸರು ಕೇಳಿರ್ಬೋದು ನೀವು, ಇಂಗ್ಲೆಂಡದ UK ಪ್ರಧಾನಿ ಇದ್ದರು ಅವರು. ಅವ್ರ ದಿನಕ್ಕೆ ನಿದ್ದೆ ಮಾಡೋದು 4 ತಾಸು. ಇಂಥವ್ರು ಅನೇಕರು ಸಿಗ್ತಾರೆ ರೀ ಇತಿಹಾಸದಲ್ಲೇ. ಅದಕ್ಕಾಗಿ ಮತ್ತೊಂದು ಕಡೆ ನಮ್ಮ ಇವ್ರು ಹೇಳ್ತಾರೆ ಅಲ್ಲಂ ಪ್ರಭುಗಳು, 3ಕ್ಕೆ ಏಳವ, ಬೆಳಗ್ಗೆ 3ಕ್ಕೆ ಏಳವ ಯೋಗಿ, 4ಕ್ಕೆ ಏಳವ ಭೋಗಿ, 5ಕ್ಕೆ ಏಳವ ರೋಗಿ. ಈಗ ಏನಾಯ್ತು ಪರಿಸ್ಥಿತಿ? ಅಂದರೆ ಹೇಳೋ ಉದ್ದೇಶದಲ್ಲಿ ನಮ್ಮನ್ನು ನಾವು ತೃಪ್ತಿಪಡಿಸ್ಕೊಳ್ಳೋದು ನಮ್ಮ ಮನಸ್ಸಿನಲ್ಲಿದೆ, ಅದನ್ನು ಬೆಳೆಸಬೇಕು. ಹಾಗಾಗಿ ಕೇಜ್ರಿವಾಲ್ರು ಯಾರನ್ನಾರು ಮುಕ್ತ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಆಯುಷ್ಯ ಮುಗಿದಾಗ ಅದ್ರ ಶಕ್ತಿ ಮುಗಿದಾಗ ತಾನೇ ಹೋಗ್ತದೆ, ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಯಾವಾಗಲೂ ಏನಪ್ಪ ಈ ಹಿಂದೆ BJP ಇತ್ತಂತಲ್ಲ, ಅದಕ್ಕೂ ಒಂದು ಟೈಮ್ದಾಗ ಹುಟ್ಟ್ಯದ. ಹಂಗೆ ಕಾಂಗ್ರೆಸ್ ಒಂದು ಕಾಲಕ್ಕೆ ಇತ್ತು ಅಂತಲ್ಲ, ಹಿಂದೂ ಇತ್ತಂತಲ್ಲ, ಒಂದು ಕಾಲಕ್ಕೆ ಹುಟ್ಟ್ಯದ. ಅವಕ್ಕೂ ನಾಶ ಇದ್ದೇ ಇರ್ತದೆ. ಅದರ ನಾಶ ನಾವು ಮಾಡ್ತೀವಿ ನೋಡಿ ತಪ್ಪು. ಸೂಯಿಸೈಡ್ ಮಾಡ್ಕೊಂಡಂಗೆ ಯಾಕಂದ್ರೆ ಮಾಡೋಕೆ ಹೋದ್ರೆ ಸೂಯಿಸೈಡನೋ ಕೊಲೆನೋ ಅದಂಗೆ ಆಗ್ತಾವೆ, ಅವು ಅಪರಾಧ. ಅದಕ್ಕಾಗಿ ಯಾರನ್ನು ಕೊಲೆ ಅಥವಾ ಇದು ಯಾರನ್ನು ಹೊರಗೆ ಹಾಕ್ತಾರೆ ಮುಕ್ತಿ ಮಾಡ್ತಾರೆ ಅನ್ನೋಂಥ ಮಾತುಗಳು ಒಂದು ರೀತಿಯಿಂದ ಅದು ಅವ್ರ ಡಿಕ್ಟೇಟರ್ ಮೈಂಡನ್ನು ತೋರಿಸ್ತದೆ. ಆ ಡಿಕ್ಟೇಟರ್ ಇವರು ಕೇಜ್ರಿವಾಲ್ರ ಅಂತ ಪ್ರಶ್ನೆ ಬರ್ತದೆ. ಓಕೆ ಸರ್, ಇವಾಗ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಇವಾಗ ಈ ಒಂದು ಅವಧಿಯಲ್ಲಿ 3 ಬಾರಿ ವಿಶ್ವಾಸ ಮತ ಯಾಚನೆ ಆಯಿತು. ಅವಶ್ಯಕತೆ ಇತ್ತಾ ಇದು? ಅದಿತ್ತು ಅವ್ರಿಗೆ. ಯಾಕೆಂತಂದ್ರೆ ಯಾಕೆ ಮಾಡಿದರು ಅಂತಂದ್ರೆ, ಒಮ್ಮೆ ನೀವು ಇದನ್ನು ತೊಗೊಂಡ್ರಂದ್ರೆ ಈಗ ಏನು ಮಾಡಿದ್ರಲ್ಲ ಈಗ ವಿಶ್ವಾಸ ಮತ,
6 ತಿಂಗಳ ತನಕ ಮಾತ್ರ ಉಳಿಯುವಂಥದ್ದು. 6 ತಿಂಗಳ ಮತ್ತೆ ಬರ್ಲಿಕ್ಕೆ ಬರೋದಿಲ್ಲ ಇನ್ನೊಬ್ರು ಯಾರು. ಅಂದರೆ ಇವರು ವಿಶ್ವಾಸ ತೊಗೊಳ್ಳೋ ಹಾಗೆ ಇದ್ದಿದ್ರೆ ಇದ್ರೊಳಗೆ ಎಷ್ಟೋ ಜನ ಎಪಿಸೋಡ್ ಹೋಗೋದು ಸಾಧ್ಯತೆ ಇತ್ತಂತ ಅವ್ರಿಗೆ ಭಯ ಅದ. ಇವ್ರು BJPಗೆ ಸಾಮಾನ್ಯರಿಲ್ಲ. ಖೋಖಾ ವ್ಯವಹಾರ ಗೊತ್ತದು. 10 ಖೋಖಾ 20 ಖೋಖಾ 25 ಖೋಖಾ ಅಂತ ಮಾತ್ರ ಕೇಳಿದ್ರಿ. ಹಾಗೆ ಅವ್ರಿಗೆ 25 ಖೋಖಾ ಕೊಡ್ತಾರಂತಿತ್ತು. ಅವ್ರು ಹೇಳ್ತಾ ಇದ್ದಾರೆ ಅವರು ಕೇಜ್ರಿವಾಲ್ ಮಂದಿ. ಹಂಗೆ ಮತ್ತೆ ಹಾರಿಗಳು ಅನ್ನೋದನ್ನ ಮಾಡೋಕ್ಕಿಂತಲೂ ನಮ್ಮ ಇಟ್ಕೊಂಡೆ ಮತ್ತೆ 6 ದಿನ ಕಪ್ಪು ಉಳಿತಾರೆ ಮತ್ತೆ MLAಗಳು ಶಾಸಕರು ಅಂತ ಅವ್ರದ್ದು ಪ್ಲ್ಯಾನ್ ಅದು. ಅದಕ್ಕೆ 3 ಸಲ ಮಾಡಿದ್ರೆ ಒಂದು 1.5 ವರ್ಷ ಲಕ್ಕಿ 1.5 ವರ್ಷ ನಮ್ಮ ಜೊತೆ ಇರ್ತಾರೆ ಅಂದಂಗೆ ಇರ್ತದೆ. ಅಲ್ಲ ಅವ್ರಿಗೊಂದು ಭಯ ಇರ್ತದೆ ಯಾರಿಗೆ ಶಾಸಕರಿಗೆ. ಯಾಕಂದ್ರೆ ಈಗ ಅವ್ರು ಪಕ್ಷಾಂತರ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 1/3 ಮಂದಿ ತೊಗೊಂಡೋಗ್ಬೇಕು. 1/3 ಮಂದಿ ತೊಗೊಂಡೋಗೋದು ಸುಲಭ ಇಲ್ಲ. ಅದಕ್ಕಾಗಿ ಬೆಳೆದ ಮೇಲೆ ನಾಟಕ ಮಾಡಿದಂಗಾಯ್ತು. ಮತ್ತು ಎದುರಾಗಿ ತಾನು ತಾನೊಂದು ವಿಶ್ವಾಸ ಮುಟ್ಸ್ಕೊಂಡಂಗಾಯ್ತು. ಯಾಕೆ ಈಗ ನೀವು ನಮ್ಮ ಜೊತೆ ಚಂದ ಮಾತಾಡ್ತೀರಿ ಅಂದ್ರೆ ನಾವು ನಿಮ್ಮ ದೋಸ್ತಿ ಅಥವಾ ಗೆಳತನ ಅಂತ ಐತಿ ತಿಳ್ಕೊಂಡಂಗಲ್ಲ. ನಮ್ಮ ಇದ್ರೆ ಏನು ಮಾಡ್ತೀವಿ ಯಾರಿಗೆ ಗೊತ್ತು ರಾಜಕೀಯದಲ್ಲಿ. ಯಾಕೆ ನಕ್ಕೋದ್ರೆ ಕೆಲಸ ಮಾಡ್ತೀರಿ ನೋಡ್ರಿ. ಕಮಲ್ನಾಥ್ ಎಂದೂ ಕಾಂಗ್ರೆಸ್ನ ಬಿಟ್ಟು ಹೋಗೋದಿಲ್ಲ ಅಂತ ಭಾಳ ಜನ ತಿಳ್ಕೊಂಡಿದ್ರು. ಇವತ್ತು ಕೈ ಕೊಟ್ಟು ಹೋದ್ರಲ್ರಿ. ತಮ್ಮ ಇದಕ್ಕೆ ಏನೋ ಅಸ್ತಿತ್ವಕ್ಕೆ ತೊಂದರೆ ಆಗ್ತಿತ್ತು ಅಂದ್ರೆ ತಮಗೆ ಬೆಲೆ ಇಲ್ಲ ಅಂದ್ರೆ ಹೋಗಿಬಿಡ್ತಾರೆ. ಹೀಗಾಗ್ತದೆ. ಅದಕ್ಕಾಗಿ ಕೇಜ್ರಿವಾಲ್ರಿಗೆ ಮಾಡಿದ್ರಲ್ಲಿ ತಪ್ಪಿಲ್ಲ. ಮತ್ತು ಅದೇ ಕಾಲಕ್ಕೆ ಈ BJPಗರಾದ್ರೂ ಸಹಿತ ಒಂದು ಫುಲ್ ಅಬ್ಸಲ್ಯೂಟ್ ಮೆಜಾರಿಟಿ ಐತೆ ಅವರು. ಅದನ್ನು ಖರೀದಿ ಮಾಡ್ತಾನೆ ಅಂತ ಹೊಸತನಕ್ಕೆ ಇಳಿಯುವಂಥದ್ದು ತನ್ನ ಹೆಸರು ತಾನೇ ಕೆಡಿಸ್ಕೊಂಡಂಗೆ. ಅದು ಮತ್ತೇನಿಲ್ಲ. ಕೆಸರ ಮೇಲೆ ಕಲ್ಲು ಹಾಕೋಗಿದ್ಲು ಕೆಸರಾಗಿ ಬಿದ್ದಂಗೆ ಆಗ್ಯದ ಅವ್ರ ಮಳೆ ಈಗ. ಫೈನ್ ಸರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಒಟ್ಟಾರೆ ಹೇಳೋದೇನು ಅಂತ ಅಂದ್ರೆ ಕೇಜ್ರಿವಾಲ್ ಸರ್ಕಾರವನ್ನ ಅಲ್ಲಾಡಿಸೋದಕ್ಕೆ BJPಗರು ಅಥವಾ ಕೇಂದ್ರ ಸರ್ಕಾರ ತುಂಬಾನೇ ಹೆಣಗಾಡ್ತಾ ಇದೆ. ಯಾಕೆಂದ್ರೆ ಅವರು ಯಾವ್ದು ತಪ್ಪನ್ನ ಮಾಡಿಲ್ಲ ಅಥವಾ ಮಾಡಿದ್ರು ಕೂಡ ಅದನ್ನ ಪ್ರೂಫ್ ಮಾಡುವಂತಹ ಶಕ್ತಿ ಕೇಂದ್ರ ಸರ್ಕಾರಕ್ಕಿಲ್ಲ. ಯಾಕೆಂದ್ರೆ ಒಂದು 80% to 90% ಕೇಜ್ರಿವಾಲ್ ಮಾಡಿದಂತಹ ಎಲ್ಲಾ ಯೋಜನೆಗಳು ಕೂಡ ಯಶಸ್ವಿಯಾಗಿ ನಡೀತಾ ಇರುವಂತದ್ದು. ಯಾವುದೇ ರೀತಿ ಲಾಸ್ ಇಲ್ಲದೆ, ಯಾವುದೇ ರೀತಿ ಬೆಟ್ಟು ಮಾಡಿ ತೋರಿಸದೇ ಇರೋ ರೀತಿಯಲ್ಲಿ ತಾವು ಎಲ್ಲವನ್ನ ನಿಭಾಯಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲದೆ ಅವ್ರು ಹೇಳಿದಂತಹ ಹೇಳಿಕೆ ತಪ್ಪು ಅನ್ನುವಂಥದ್ದು ಸರ್ನ ಮಾತು. ಕಾಂಗ್ರೆಸ್ ಮುಕ್ತ, BJP ಮುಕ್ತ, ಆಪ್ ಮುಕ್ತ ಇದನ್ನೆಲ್ಲ ಮಾಡೋದು ತಪ್ಪು. ಪ್ರತಿಪಕ್ಷಗಳು ಮತ್ತು ಆಡಳಿತ ನಡೆಸುವಂತಹ ಪಕ್ಷಗಳು ಎಲ್ಲವೂ ಇರಬೇಕು. ಒಬ್ಬರನ್ನೊಬ್ಬರು ತಿದ್ದೋದಿಕ್ಕಂತ ಆಗಿರಬಹುದು ಅಥವಾ ಸರಿದಾರಿಗೆ ತಗೊಂಡು ಬರೋದಿಕ್ಕಂತ ಆಗಿರ್ಬೋದು. ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಹಾಗಿದ್ರೆ ಎಡ ಬಲ ಅನ್ನೋದು ಬೇಕೇ ಬೇಕು ಅನ್ನುವಂಥದ್ದು ಸರ್ನ ವಾದ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಇವತ್ತಿನ ಈ ಒಂದು ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಇವತ್ತು ನಡೆಸಿದಂತಹ ಚರ್ಚೆಯಲ್ಲಿ ಯಾವ್ದಾದ್ರು ಮಾತುಗಳು ಸರಿ ಅಥವಾ ತಪ್ಪು ಅಂತ ನಿಮಗನ್ಸಿದ್ರೆ ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ವಿಶೇಷ ವಿಚಾರ ಚರ್ಚೆ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.